ಇದು ಭಾರತದ ಅತ್ಯಂತ ಶ್ರೀಮಂತ ದೇವಾಲಯದ ಕಥೆ. ಈ ದೇವಾಲಯದಲ್ಲಿ ಸಾಕ್ಷಾತ್ ಭಗವಂತನೇ ನೆಲೆಸಿದ್ದಾನೆ ಎಂಬುದು ಎಲ್ಲರ ನಂಬಿಕೆ. ಇಲ್ಲಿರುವ ದೇವರಿಗೆ ಸೆಕೆ ಆಗಬಾರದು ಎಂದು ದೇವರಿಗೆ ಫ್ಯಾನ್ ಹಾಕಿರುತ್ತಾರೆ. ಈ ದೇವಾಲಯಕ್ಕೆ ಕಾಣಿಕೆ ರೂಪದಲ್ಲಿ ಕೋಟಿ ಕೋಟಿ ಹಣ ಹುಂಡಿಗೆ ಬೀಳುತ್ತೆ. ಬಾಲಾಜಿಗೆ ಮುಡಿಸುವ ಹೂಗಳು ಗರ್ಭಗುಡಿಯಿಂದ ಆಚೆ ಬರೋದೇ ಇಲ್ವಾ? ಹಾಗಾದರೆ ಇವು ಎಲ್ಲಿಗೆ ಹೋಗುತ್ತದೆ? ಭಾರತದಲ್ಲಿ ಹೆಚ್ಚು ದೇವಾಲಯಗಳಿರುವ ರಾಜ್ಯವೆಂದರೆ ಅದು ತಮಿಳುನಾಡು. ಆದರೆ ಅತಿ ಹೆಚ್ಚು ಶ್ರೀಮಂತ ದೇವಾಲಯವೆಂದರೆ ಅದು ಆಂಧ್ರ ಪ್ರದೇಶದ ತಿರುಪತಿಯಲ್ಲಿರುವ ತಿರುಮಲ ವೆಂಕಟೇಶ್ವರ ದೇವಾಲಯ. ಇದು ವಿಶ್ವದಲ್ಲಿ ಅತಿ ಹೆಚ್ಚು ದೇಣಿಗೆಯನ್ನು ದಾನದ ರೂಪದಲ್ಲಿ ಸ್ವೀಕರಿಸುವ ಏಕೈಕ ದೇವಾಲಯವಾಗಿದೆ. ಹಾಗಿದ್ರೆ ತಡ ಯಾಕೆ? ಬನ್ನಿ ವೀಕ್ಷಕರೇ, ಈ ವಿಡಿಯೋದಲ್ಲಿ ಸಾಕ್ಷಾತ್ ತಿರುಪತಿ ತಿಮ್ಮಪ್ಪನ ದರ್ಶನವನ್ನು ಮಾಡಿಸ್ತೇವೆ. ವಿಡಿಯೋನ ಪೂರ್ತಿ ಸ್ಕಿಪ್ ಮಾಡದೆ ನೋಡಿ. ಹಾಗೆ ನಮ್ಮ ಲೈಫ್ ಚೇಂಜಿಂಗ್ ಫ್ಯಾಕ್ಟ್ಸ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಇತಿಹಾಸ ಪೂರ್ವದಲ್ಲಿ ರಾಮಾನುಜಾಚಾರ್ಯರು ತಿರುಮಲದ ಬೆಟ್ಟದ ಮೇಲೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ನಿರ್ಮಿಸುವ ಮೂಲಕ ತಿರುಪತಿ ಚರಿತ್ರೆಗೆ ಮೊದಲ ಮುನ್ನುಡಿಯನ್ನು ಇಡ್ತಾರೆ. ರಾಮಾನುಜಾಚಾರ್ಯ ಶಿಷ್ಯನಾದ ಯಾದವರಾಜನನ್ನು ಕೇಳಿ ದೇವಾಲಯವನ್ನು ನಿರ್ಮಿಸುತ್ತಾರೆ. ಯಾದವರಾಜ ದೇವಾಲಯವನ್ನು ಸಂಪೂರ್ಣವಾಗಿ ನಿರ್ಮಿಸಿದ ಮೇಲೆ ದೇವಾಲಯದ ಸುತ್ತ ಅಗ್ರಹಾರವನ್ನು ಕೂಡ ನಿರ್ಮಿಸುತ್ತಾನೆ. ಇದಕ್ಕೆ ರಾಮಾನುಜಾಪುರಂ ಎಂದು ಹೆಸರನ್ನು ಕೂಡ ಇಡ್ತಾರೆ. ಇನ್ನೊಂದು ಅಚ್ಚರಿಯ ವಿಷಯಗಳನ್ನು ಹೇಳಬೇಕೆಂದರೆ, ತಿರುಪತಿ ತಿಮ್ಮಪ್ಪನ ಮೂರ್ತಿಯಾಗಲಿ ಅಥವಾ ತಿಮ್ಮಪ್ಪನ ದೇವಸ್ಥಾನದ ಒಳಗೆ ಇರುವ ವಿಗ್ರಹವಾಗಲಿ ಮಾನವ ನಿರ್ಮಿತವಲ್ಲ. ಇವುಗಳು ಸ್ವಯಂ ಆಗಿ ದೇವರು ನೆಲೆ ನಿಂತಿದ್ದಾನೆ ಎಂಬುದು ಭಕ್ತರ ನಂಬಿಕೆ. ಇಲ್ಲಿನ ವಿಗ್ರಹಗಳನ್ನು ಅಥವಾ ಆ ತಿಮ್ಮಪ್ಪನ ವಿಗ್ರಹವನ್ನು ನೋಡಿದರೆ ಸಾಕ್ಷಾತ್ ತಿಮ್ಮಪ್ಪನೇ ಬಂದು ನೆಲೆ ನಿಂತಿದ್ದಾನೆ ಎಂದು ಭಾಸವಾಗುತ್ತದೆ. ತಿರುಮಲದ ಪ್ರಧಾನ ಆಲಯದ ಬಲಬದಿಯಲ್ಲಿ ಯಾವಾಗಲೂ ಒಂದು ಕೋಲನ್ನು ಇಟ್ಟಿರ್ತಾರೆ. ಇದೇ ಕೋಲಿನಿಂದಲೇ ವೆಂಕಟೇಶ್ವರ ಸ್ವಾಮಿ ತನ್ನ ತಾಯಿಯ ಕೈಯಿಂದ ಏಟನ್ನು ತಿಂದಿರ್ತಾರೆ ಅಂತ ಹೇಳಲಾಗ್ತದೆ. ಒಮ್ಮೆ ಹೀಗೆ ತಾಯಿಯು ಕೋಲಿನಿಂದ ಹೊಡಿಬೇಕಾದ್ರೆ ತಲೆಗೆ ಏಟು ಬಿದ್ದು ರಕ್ತಸ್ರಾವವಾದಾಗ ಆಗ ತಾಯಿ ತಿರುಪತಿಗೆ ಚಂದನವನ್ನು ಇಡ್ತಾರಂತೆ. ಅದು ಇಂದಿಗೂ ಮುಂದುವರೆದು ಬಂದಿದ್ದು ಇಂದಿಗೂ ಸಹಿತ ತಿರುಪತಿ ತಿಮ್ಮಪ್ಪನಿಗೆ ಚಂದನವನ್ನು ಇಡ್ತಾರೆ. ಇನ್ನು ವೆಂಕಟೇಶ್ವರ ವಿಗ್ರಹಕ್ಕೆ ನಿಜವಾಗಲೂ ಕೂದಲುಗಳಿದೆಯಂತೆ. ಆಶ್ಚರ್ಯಕರ ಸಂಗತಿ ಎಂದರೆ ಅವು ದಿನದಿಂದ ದಿನಕ್ಕೆ ಬೆಳೀತಾ ಹೋಗ್ತಾ ಇದೆ. ಇನ್ನು ತಿಮ್ಮಪ್ಪನ ಮುಡಿ ಎಂದಿಗೂ ಹಾಳಾಗಲ್ವಂತೆ ಅಥವಾ ಸಿಕ್ಕು ಸಹ ಕಟ್ಟಲ್ವಂತೆ. ಇನ್ನು ಇಲ್ಲಿಯ ಪ್ರಧಾನ ಅರ್ಚಕರು ಹೇಳುವುದೇನೆಂದರೆ, ತಿಮ್ಮಪ್ಪನ ವಿಗ್ರಹದ ಹಿಂದುಗಡೆ ನಿಂತರೆ ಸಮುದ್ರದ ಅಲೆಸದ್ದು ಕೇಳಿಸುತ್ತಂತೆ. ಇನ್ನು ತಿರುಪತಿಗೆ ಒಂದು ತಿಮ್ಮಪ್ಪನ ಹುಂಡಿಗೆ ಹಣ ಹಾಕುವುದರ ಹಿಂದೆ ನೂರಾರು ಕಥೆಗಳಿವೆ. ಇನ್ನು ತಿರುಪತಿಗೆ ಬಂದು ತಿಮ್ಮಪ್ಪನ ದರ್ಶನವನ್ನು ಮಾಡಿದರೆ ಬೇಡಿದ ಇಚ್ಛೆಯನ್ನು ನೆರವೇರಿಸುತ್ತಾನಂತೆ ಆ ತಿಮ್ಮಪ್ಪ. ಕೇಳಿದ ಕೋರಿಕೆಗಳು ನೆರವೇರಿದ ಮೇಲೆ ತಿರುಪತಿಗೆ ಬಂದು ಮುಡಿ ಅರ್ಪಿಸುವುದು ಇಲ್ಲಿನ ವಾಡಿಕೆ. ಈ ಆಲಯದಲ್ಲಿ ಪ್ರತಿದಿನ 8,000 ಭಕ್ತರು ಮುಡಿಯನ್ನು ಕೊಡ್ತಾರೆ ಅಂತ ತಿಮ್ಮಪ್ಪನ ಕಮಿಟಿಯವರು ಹೇಳಿದ್ದಾರೆ. ಈ ದೇವಾಲಯದಲ್ಲಿ ಕಾಣಿಕೆ ರೂಪದಲ್ಲಿ ಸಾಕಷ್ಟು ಬೆಳ್ಳಿ, ಬಂಗಾರ, ಹಣ ಬರುತ್ತೆ. ಮತ್ತು ಇಲ್ಲಿನ ಹಣವನ್ನು ಲೆಕ್ಕ ಹಾಕುವುದಕ್ಕಾಗಿಯೇ ಸಾಕಷ್ಟು ಉದ್ಯೋಗಿಗಳು ಇಲ್ಲಿದ್ದಾರೆ. ವೆಂಕಟೇಶ್ವರ ಸ್ವಾಮಿಗೆ ತಿರುಪತಿ ಬಳಿ ಇರುವ ಒಂದು ಗ್ರಾಮದಿಂದ ಮಾತ್ರ ನೈವೇದ್ಯ ಸಾಮಗ್ರಿಗಳು ಹಾಗೂ ನೈವೇದ್ಯವನ್ನು ಅರ್ಪಿಸಲಾಗುತ್ತದೆ. ಹಾಲು, ತುಪ್ಪ, ಮೊಸರು, ಹೂವು, ಹಣ್ಣು ಮೊದಲಾದವುಗಳನ್ನು ತಿರುಮಲದಿಂದ 23 ಕಿಲೋಮೀಟರ್ ದೂರವಿರುವ ಗ್ರಾಮದಿಂದ ಶತಮಾನಗಳಿಂದ ತರಿಸಲಾಗುತ್ತದೆ. ಈ ಗ್ರಾಮದ ಹೆಸರನ್ನು ಇಲ್ಲಿಯವರೆಗೂ ಕೂಡ ಗುಪ್ತವಾಗಿ ಇಡಲಾಗಿದೆ. ಈ ಗ್ರಾಮದಿಂದ ಬಿಟ್ಟರೆ ಎಲ್ಲಿಂದಲೂ ಸಹಿತ ದೇವರಿಗೆ ನೈವೇದ್ಯವು ಸಮರ್ಪಿತವಾಗುವುದಿಲ್ಲ. ಸಾಮಾನ್ಯವಾಗಿ ದೇವರ ಮೂರ್ತಿಯು ಗರ್ಭಗುಡಿಯ ಕೇಂದ್ರ ಭಾಗದಲ್ಲಿ ಇರುತ್ತದೆ. ಆದರೆ ವೆಂಕಟೇಶ್ವರನ ಮೂರ್ತಿಯು ದೇವಾಲಯದ ಬಲ ಮೂಲೆಯಲ್ಲಿದೆ. ಇನ್ನು ಪ್ರತಿದಿನವೂ ಸಹಿತ ತಿಮ್ಮಪ್ಪನಿಗೆ
ಹೊಸದಾದ ಹಾಗೂ ಪವಿತ್ರವಾದ ಉಡುಪುಗಳನ್ನು ಧರಿಸಲಾಗುತ್ತದೆ ಹಾಗೂ ಮರುದಿನ ಈ ಉಡುಪುಗಳನ್ನು ವಿಶೇಷ ದಂಪತಿಗಳಿಗೆ ಉಡುಗೊರೆಯಾಗಿ ಕೊಡ್ತಾರೆ. ಇದು ಈ ಹೊತ್ತಿನ ವಿಶೇಷ. ತಿರುಪತಿ ತಿಮ್ಮಪ್ಪನ ಮೆಚ್ಚುಗೆಗೆ ಎಲ್ಲರೂ ಪಾತ್ರರಾಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ವಿತ್ ಲೈಫ್ ಚೇಂಜಿಂಗ್ ಫ್ಯಾಕ್ಟ್ಸ್. ಥ್ಯಾಂಕ್ ಯು.